ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಿಲ್ಲ ನೋಡಿ, ಎಲ್ಲ ರೆಡಿಯಾಗಿದ್ದಾಯಿತು. ರೆಡಿಯಾಗಿದ್ದೀನಿ. ಇವಾಗ ನೋಡಿ ಟ್ರಿಮ್ಮಿಂಗ್ ಮಾಡಿಕೊಂಡೆ, ಅದಕ್ಕೆ ನೋಡಿ ಫುಲ್ಲು ಕ್ಲೀನಾಗಿದೆ. ಸೊ ಸದ್ಯಕ್ಕೆ ಇವಾಗ ನೋಡೋಣ ಏನು ಮಾಡಬೇಕು ಅಂತ. ಸನ್ನೆಲ್ಲ ಮುಗೀತು. ಇವಾಗ ತಾನೇ ಫುಲ್ಲು ಫ್ರೆಶ್ಶಾಗಿ ರೆಡಿಯಾಗಿ ಬಂದೀನಿ. ಇವಾಗ ತಾನೇ ಪೂಜೆ ಎಲ್ಲ ಆಯಿತು, ದರ್ಶನ ಮಾಡ್ಕೊಂಡಿದ್ದಾಯಿತು. ಅಭಿ ಮತ್ತು ತರುಣ್ ಮಾಡಿ ಮೇಲೆ ಹೋಗೋರು ಏನೋ ಮಾತಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಇವಾಗ ವೀಡಿಯೋ ಅಪ್ಲೋಡ್ ಮಾಡಬೇಕು. ವೀಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಸಿಗೋಣ. ಸದ್ಯಕ್ಕೆ ಕೂದಲು ಮತ್ತೆ ಸಖತ್ತಾಗಿದೆ ಗೈಸ್. ನೆಕ್ಸ್ಟ್ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಪಕ್ಕದಲ್ಲಿ ಯಾವುದು ಇನ್ನೊಂದು ಹೇಳಬೇಕಾಗಿತ್ತು. ಪಕ್ಕದಲ್ಲೇ ಒಂದು ಹೋಟ್ಲ್ ಓಪನ್ ಮಾಡಿದ್ದಾರೆ. ಆ ಹೋಟ್ಲು ರಾಯರ ತಿಂಡಿ ಮನೆ ಅಂತ. ಆ ಹೋಟ್ಲಿಗೆ ಹೋದರೆ ಹೋಗಿ ನೋಡೋಣ. ಆದರೆ ಹೋಗೋಣ, ಆದರೆ ಕನ್ಫರ್ಮೇಷನ್ ಇಲ್ಲ. ಆದರೆ ಒಂದಿನ ಅಂತೂ ಪಕ್ಕ ಹೋಗೋಣ. ಅವಾಗ ಹೇಳ್ತೀನಿ ಹೇಗಿದೆ ಅಂತ. ಸದ್ಯಕ್ಕೆ ಇವಾಗ ಅಷ್ಟೇ ಗೈಸ್. ನಮ್ಮ ಮಾವ ಮನೆಗೆ ಕ್ಯಾನ್ ಕೊಡ್ತಾರೆ, ನಮ್ಮ ಮನೇಲಿ ನೀರಾಗಿಬಿಟ್ಟಿದೆ ಅಂತ. ನಮ್ಮ ಮಾವ ಮನೆಗೆ ಹೋಗಿ ಕುಡಿಯೋಕ್ಕೆ ನೀರು ತಗೊಬರೋಣ. ಅವ್ರಿಗೆ ಇವತ್ತು ನೀರು ಬಿಡ್ತಾರಂತೆ. ಸೊ ಕ್ಯಾನಿಗೆ ಬಂದರೆ ತಿರ್ಗಾ ನಮ್ಮ ಮಾವ ಬರುವಾಗ ಗಾಡಿಯಲ್ಲಿ ತೊಗೊಬರ್ತಾರೆ. ಇಲ್ಲಾಂದರೆ ನಾವೇ ಗಾಡಿಯಲ್ಲಿ ತೊಗೊಬರೋದು. ಕ್ಯಾನ್ ಎತ್ಕೊಂಡು ಹೋಗ್ತಾನೆ. ಇವಾಗ ಕೊಟ್ಬಿಟ್ಟು ವಾಪಸ್ ಹೋಗೋಣ ಗೈಸ್. ಗಾಯ್ಸ್ ನೋಡಿ ಗಾಯ್ಸ್, ಇವಾಗ ತಾನೇ ಅಭಿಯವ್ರು ಆಚೆ ಹೋಗಿ ಬಂದೆ. ನಾನು ಕಷ್ಟಪಟ್ಟು ಮನೆಯೆಲ್ಲ ಸಾರಿಸಿದ್ದಾಯಿತು. ನೋಡಿ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಫೋನ್ ನಂಬರ್ ತೋರಿಸ್ಬಾರ್ದಾಗೆಲ್ಲ, ಫೋನ್ ನಂಬರ್ ತೋರಿಸ್ಬಾರ್ದು. ಹಾಂ, ಅಲ್ಕಿಂದ ನೋಡಿ ಗೈಸ್, ಅಲ್ಕಿದ ತಕ್ಷಣ ಸಣ್ಣ ಆಗ್ಬಿಟ್ಟಿಲ್ಲ ನಾನು. ಸೊ ಸದ್ಯಕ್ಕೆ ಇವಾಗ ಮುಂದೆ ನೋಡೋಣ ಏನಾಗುತ್ತೆ. ನಡೀರಿ. ಗಾಯ್ಸ್ ಇವಾಗ ತಿಂದಿದ್ದಾದ್ಮೇಲೆ ರೆಡಿ ಆಗಿದ್ದಾಯಿತು. ಫೇಸ್ಗೆ ಸನ್ಸ್ಕ್ರೀಮ್ ಹಾಕ್ಕೊಂಡೆ ಇಲ್ಲ ಆಯಿತು. ಇಲ್ಲಿ ನೋಡಿದ್ರೆ ಅಭಿಯೋ ಕೂಡ ಮಾಡ್ಕೊಂಡಿದ್ದಾರೆ. ನಾನು ರೆಡಿ ಆಗಿಲ್ಲ ಬಂದಿರಬೇಕು ಅಂತ. ಸೌಂಡ್ ಕಡಿಮೆ ಇಕ್ಕಿ ಬ್ರೋ, ವಿಡಿಯೋ ಮಾಡ್ತಾಯಿಲ್ಲ ಅಷ್ಟು ಕೂಡ ಗೊತ್ತಾಗ್ತದೆ. ನೋಡಿ ಗೈಸ್, ಇಷ್ಟು ಕೂಡ ಗೊತ್ತಾಗತ್ತೆ. ಎಲ್ಲ ಸೌಂಡ್ ಜಾಸ್ತಿ ಇಟ್ಕೊಂಡು ಯಾವಾಗಲೂ ವಿಡಿಯೋ ನೋಡ್ತಾ ಇರ್ತಾರೆ. ಅದು ಕೂಡ ನೋಡಿ ಗೈಸ್, ಮನೇಲಿದ್ದಾಗ 200 ವಾಲ್ಯೂಮಲ್ಲಿ ಇಟ್ಕೊಂಡು ನೋಡ್ತಾರೆ. ಕಿವಿಗೆ ಕೆಲಸನೇ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಹೋಗಿ ನಾನಂತೂ ರೆಡಿ ಆಗಿದ್ದೀನಿ. ಏನೋ ಹೋಗ್ಬೇಕು ಹೇಳಿದ್ರು. ಊರಿಗೆ ಹೋಗ್ತಾ ಇದ್ದೀನಿ. ಯಾವ ಊರಿಗೆ? ಇವಾಗ ದೇವನಹಳ್ಳಿ. ಹಾಂ ನೋಡಿ ಗಾಯ್ಸ್, ಹೇಳ್ಬಿಟ್ರು. ಸದ್ಯಕ್ಕೆ ಹೋಗೋಣ. ಸರಿ ಗಾಯ್ಸ್, ಇವಾಗ ಮನೇಲಿ ನೀರು ಖಾಲಿ ಆಗಿಬಿಟ್ಟಿದೆ ಅಂತ ನೀರು ತಗೊಬರೋದು ಬರ್ತಾಯಿದ್ವಿ. ಯಾವಾಗಲೂ ಇಯರ್ಫೋನ್ ಹಾಕೋದು ಮಾತ್ರ ಬಿಡೋಲ್ಲ. ಇಲ್ಲಿ ಬಾಟ್ಲು ಇಟ್ಕೊಂಡು ಹೋಗ್ತಾಯಿದ್ವಿ. ಸದ್ಯಕ್ಕೆ ಹೋಗಿ ನೀರು ತಗೊಳ್ಳೋಣ ಗಾಯ್ಸ್. ಫೋನ್ಪೇ ಮಾಡಿದೆ, ಫೋನ್ಪೇ ಅಲ್ಲ ಫ್ಯಾನ್ಪೇ ಮಾಡಿದೆ. ನೀರು ಬರ್ತಾಯಿದೆ. ನೀರು ಬಂದ ಮೇಲೆ ಎತ್ಕೊಂಡು ಹೋಗೋಣ. ಇಲ್ಲಿ ರೆಡಿಯಾಗಿದ್ದಾರೆ ಗತ್ತೋಡ್ಗದೆ ಎತ್ತಕ್ಕೆ. ನಡೀರಿ ತಗೊಂಡು ಹೋಗೋಣ ಗೈಸ್. ಪಕ್ಕದಲ್ಲಿ ಹೋಟ್ಲ್ ಓಪನ್ ಮಾಡಿದ್ದಾರಲ್ಲ, ಅಲ್ಲಿ ನೋಡಿ, ಇದು ವಾಂಗಿಬಾತು ಮತ್ತು ಕೇಸರಿ ಬಾತು ಚಟ್ನಿ ಕೊಟ್ಟಿದ್ದಾರೆ. ಇವಾಗ ತಿನ್ಬಿಟ್ಟು ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತಿನ್ಬಿಟ್ಟು ಹೇಳ್ತೀವಿ ಗಾಯ್ಸ್. ತಿನ್ನು ಬ್ರೋ. ಹೇಗಿದೆ? ಸೂಪರ್. ತುಪ್ಪ ಹಾಕಿದಾರ? ಎಲ್ಲ ಹೇಗಿದೆ? ತುಪ್ಪ ಎಲ್ಲ ಹಾಕಿದ್ದಾರೆ, ಚೆನ್ನಾಗೈತೆ. ಖಾರನೂ ಟೇಸ್ಟ್ ಮಾಡ್ತೀನಿ. ಚೆನ್ನಾಗೈತೆ, ಖಾರನೂ ಚೆನ್ನಾಗಿದೆ ಅಂತೆ ಗಾಯ್ಸ್. ಇವಾಗ ನಾವು ತಿನ್ಕೊಂಡು ಹೋಗೋಣ ಗಾಯ್ಸ್. A few moments later. ಸದ್ಯದ ವಿಡಿಯೋ ನೋಡಿ ಹೋಗ್ತಾ ಇದ್ದೀವಿ. ನಡೀರಿ ಹೋಗೋಣ. 1 hour later. ಗಾಯ್ಸ್, ದೇವನಹಳ್ಳಿಗೆ ಬಂದ್ವಿ. ಇಲ್ಲಿ ಬಂದು ಪೂರ ಕಾಸಲ್ಲಿ ಇಟ್ಕೊಂಡು ಡಾಮಿನೋಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ನಡೀರಿ ಗಾಯ್ಸ್. ನಾವು ಡಾಮಿನೋಸ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಆದರೆ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು ಮಧ್ಯದಲ್ಲಿ. ನಾವು ದೇಸಿ ಮಸಾಲೆಗೆ ಹೋದ್ವಿ. ದೇಸಿ ಮಸಾಲೆ ಅಲ್ಲಿ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ಅಂತ ಅಲ್ಲಿ ತಿನ್ನೋಣ ಅಂತ ಹೋದ್ವಿ. ಸೊ ಅದಕ್ಕೆ ಬನ್ನಿ ತೋರಿಸ್ತೀನಿ ಗಾಯ್ಸ್. ನೋಡಿ, ಇಲ್ಲಿ ಏನೋ ಜ್ಯೂಸ್ ಇದೆ, ಶಾರ್ಟ್ ಅಂತೆ. ಆಮೇಲೆ ಇಲ್ಲಿ ಹಾಟ್ ಆ್ಯಂಡ್ ಸಾರ್ ಸೂಪ್ ಇದೆ. ಇವಾಗ ನಾವು ಸೂಪ್ ಕುಡಿಯೋದೇನು ಬೇಡ, ಸದ್ಯಕ್ಕೆ ಹೊಟ್ಟೆ ತುಂಬಿದೆ. ಅದಕ್ಕೆ ಹೊಟ್ಟೆ ತುಂಬಿಲ್ಲ, ತಿನ್ಕೊ ಬಂದಿದ್ದೀವಿ. ಸೂಪ್ ಕುಡಿಯೋ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ವೆಜ್ ಕಬಾಬು, ಗೋಬಿ 65, ಪನ್ನೀರ್ ಪೇಸ್ವಾರ್, ಇದು ನೂಡಲ್ಸ್ ಇದೆ. ಇದು ಪನ್ನೀರ್ ಪೇಸ್ವಾರ್ ಅಂತ, ಇದು ಪನ್ನೀರ್ ಅಂತ. ಇದು ನೆಕ್ಸ್ಟು ಪಂಜಾಬಿ ಛೋಲೆ, ಇದು ಪಂಜಾಬಿ ಛೋಲೆ ಇದೆ. ತಿರ್ಗಾ ದಾಲ್ ಪಂಚಾರತ್, ತಿರ್ಗಾ ಆಲೂ ಮಸಾಲ. ಇದು ಮಾತ್ರ ಆಲ್ ಟೈಮ್ ಫೇವ್ರೇಟ್ ಗಾಯ್ಸ್, ಆಲೂ ಮಸಾಲ. ಇದು ಫ್ರೈಡ್ ರೈಸು, ತಿರ್ಗಾ ಪ್ಲೇನ್ ರೈಸ್, ತಿರ್ಗಾ ನೋಡಿ ಸಾಂಬಾರು ಇದೆ. ಇದು ಸಾಂಬಾರು ಅಂತ. ಇಲ್ಲಿ ಕರ್ಡ್ ರೈಸು, ಮತ್ತು ಇದು ಬಂದುಬಿಟ್ಟು ಬಟರ್ ಗಾರ್ಲಿಕ್ ವೆಜ್ ಅಂತ ಇದೆ, ಏನೋ ಗೊತ್ತಿಲ್ಲ. ಇಲ್ಲಿ ಹಲ್ವಾಗಳಿದೆ, ಕ್ಯಾರೆಟ್ ಹಲ್ವಾ ಇದೆ, ನನ್ನ ಫೇವ್ರೇಟ್ ಬೇರೆ, ಸೂಪರಾಗಿರುತ್ತೆ. ಇವಾಗ ಇಲ್ಲಿ ಬ್ರೌನಿ ಇದೆ. ಅದಾದಮೇಲೆ ಇಲ್ಲಿ 2 ಟೈಪ್ಸ್ ಆಫ್ ಸ್ವೀಟ್ಸ್ ಇದೆ, ಐಸ್ ಕ್ರೀಮ್ ಇದೆ.
2 ಟೈಪ್ಸ್ ಆಫ್ ಐಸ್ ಕ್ರೀಮ್ಸ್ ಇದೆ, ಯಾವ್ದು ಬೇಕೋ ತಿನ್ಬೋದು. ಇವಾಗ ಎಲ್ಲ ಪ್ಲೇಟಿಂಗ್ ಮಾಡಿಕೊಂಡು ಇಲ್ಲೆಲ್ಲ ಸ್ಟಾರ್ಟಿಂಗಲ್ಲಿ ಪಿಕಲ್ಸು ಎಲ್ಲ ಇದೆ, ಸೆಲ್ಫ್ ಸರ್ವ್ ಅಂತೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ 3 ಒಬ್ರಿಗೆ 400, ಸ್ಟೂಡೆಂಟ್ ಐಡಿ ಇರೋದ್ರಿಂದ 50 ರೂಪಾಯಿ 60 ರೂಪಾಯಿ ಕಡಿಮೆ ಇದೆ. ಇವೆಲ್ಲ ನೋಡಿ, ಇವೆಲ್ಲ ಇದೆ ಗಾಯ್ಸ್. ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ ನೋಡಿ. ಇಲ್ಲಿ ಅಭಿ ಅವರು ಕಬಾಬು, ಗೋಬಿ ಮಂಚೂರಿ, ಕ್ಯಾರೆಟ್ ಹಲ್ವಾ, ಪಾಯಸ, ಜಾಮೂನು, ಬ್ರೌನಿ, ವೆಜ್ ರೈಸು ಮತ್ತು ನೂಡಲ್ಸ್ ಹಾಕೋ ಬಂದಿದ್ದಾರೆ. ಇಲ್ಲಿ ನಾನು ನನ್ನ ಪ್ಲೇಟ್ನ ಹಾಕೋ ಬಂದಿದ್ದೀನಿ. ಇವಾಗ ತಿಂದುಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗೋಣ ಗಾಯ್ಸ್. ಪಾವ್ ಬಜ್ಜಿ ಮತ್ತು ಏನಿದು ಜಿಲೇಬಿ ತಿಂತಾಯಿದ್ದೀವಿ ಇವಾಗ ಗಾಯ್ಸ್. ಇದೆ ಅಲ್ದಿರೋ ಮೋಮೋಸು, ವೈಟ್ ಸಾಸ್ ಪಾಸ್ತಾ ಮತ್ತು 4 ಟೈಪ್ಸ್ ಆಫ್ ಚಾಟ್ಸು, ಇನ್ನೂ ಹಲವಾರು ರಕ ಇತ್ತು. ನಾವು ಅದೇನು ಜಾಸ್ತಿ ಟ್ರೈ ಮಾಡೋಕ್ಕೋಗಿಲ್ಲ, ಯಾಕಂದರೆ ಮೊದಲೇ ಹೊಟ್ಟೆ ತುಂಬಿತ್ತಲ್ವ ಅದಕ್ಕೆ. ಇವಾಗ ಸದ್ಯಕ್ಕೆ ಅದಾದಮೇಲೆ ಹೊಟ್ಟೆ ತುಂಬಿರೋದ್ರಿಂದ ಹಾಗೆ ಆರಾಮಾಗಿ ನಡ್ಕೊಂಡು ಮನೆಗೆ ಬಂದುಬಿಟ್ಟಿವಿ ಗಾಯ್ಸ್. ಏನು ನಡ್ಕೊಬಂದ ಅಂತ ಹೇಳ್ತೀನಲ್ಲ ಅದು ನೋಡ್ತಾ ಇದ್ದೀರಾ, ನಾನು ಬರ್ತದೆ ನಡ್ಕೊಬಂದಿದ್ದಲ್ಲ, ಬಸ್ಸಲ್ಲಿ ಬಂದ್ವಿ ಗಾಯ್ಸ್. ಹೋಗಿ ಬಂದೆ ನೋಡಿ, ಅಭಿಯವರಲ್ಲಿದ್ದಾರೆ. ನಾನು ಬಿಸಿ ಮಸಾಲೆ ಹೋಗಿ ತಿನ್ಕೊಬಂದ್ಬಿಟ್ಟಿದ್ದೀನಿ. ಇರೋಕ್ಕಾಗ್ತಿಲ್ಲ, ಅಂದರೆ ಹೊಟ್ಟೆ ತುಂಬ ಇದೆ. ಎಷ್ಟು ಹೊಟ್ಟೆ ತುಂಬಾಯ್ತು? ಎಷ್ಟು ತುಂಬಾಯ್ತು? ನಿನ್ನ ತಲೆಯಲ್ಲಿ ಎಷ್ಟು ತುಂಬೈತೆ? ನನ್ನ ಅರ್ಧ ತುಂಬೈತೆ. ಅರ್ಥ ಆಯ್ತಾ? ಸರಿಯಾಗಾಯ್ತು. ಇವಾಗ ಆಮೇಲೆ ಸಿಗೋಣ. A few minutes later. ಬಂದಿದೆ, ನಾವು ಕೋತಿ ಸೌಂಡ್ ಹಾಕಿ ಅದಕ್ಕೆ ಎದುರಿಸೋಣ. ಇದು ಯಾವುದು ಚೆನ್ನಾಗಿಲ್ಲ ಗಾಯ್ಸ್ ಸೌಂಡ್ ಇದು. ಬೇಸ್ಬಿಟ್ರಾ ಅದರಲ್ಲಿ ಡಕ್ ಬೇರೆ ಅದೀಗದು ಚೆನ್ನಾಗಿರೋ ಸೌಂಡ್ಸೇ ಇಲ್ಲ ಗಾಯ್ಸ್. ಆ ಸೌಂಡೇ ಕಾದದೆ, ಆ ಸೌಂಡೇ ಕಾದದೆ. ಉಂಡೆ చూస్తా. ಆಯ್ತು ಬೇಟ. I need a break. ಅರೆ ಎಲ್ಲಿದೆಯೋ ಅಡ್ವರ್ಟೈಸ್ಮೆಂಟ್ ಗಾಯ್ಸ್, ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟು. ಬ್ರೇಕ್ ನಲ್ಲಿ ಓನ್ಲಿ ಬ್ರೇಕ್. ಕೋತಿರಾಯ ಇಲ್ಲಿ ಗಾಯ್ಸ್. ಈ ಕೋತಿ ಕತೆ ಹಂಗೆ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಏನಿಲ್ಲ, ಮನೆಗೆ ಬಂದೆ, ತಿಂದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಹಾಗೆ ಮಲ್ಕೊಬಿಟ್ಟಿದ್ದೆ. ತಿರ್ಗಾ ಎದ್ದೊಳಿದ್ದೆ, ರಾತ್ರಿ ಆಗಿತ್ತು. ವೀಡಿಯೋ ತೆಗೆದು ಮರ್ತೋಗಿದ್ದೀನಿ ಗಾಯ್ಸ್ ಅಷ್ಟೇ. ಸದ್ಯಕ್ಕೆ ನಾಳೆ ಸಿಗೋಣ. ಸದ್ಯಕ್ಕೆ ಬಾಯ್ ಬಾಯ್.